ಕೆಲವು ಎಲೆಕ್ಟ್ರೋಡ್ಸ್ ಇರುತ್ತೆ. ತಲೆಗೆ ಒಂದು 3 ಎಲೆಕ್ಟ್ರೋಡ್ EEG ಅಂತೀವಿ. ಮತ್ತು ಸ್ನೋರಿಂಗ್ ಡಿಟೆಕ್ಟ್ ಮಾಡೋಕ್ಕೆ ಒಂದು ಸೆನ್ಸಾರ್ ಇರುತ್ತೆ, ಮತ್ತು ಒಂದು ಚೆಸ್ಟ್ ಬ್ಯಾಂಡ್ ಇರುತ್ತೆ, ಒಂದು ಸ್ಮಾಲ್ ಮಿಷಿನ್ ಇರುತ್ತೆ ಎದೆಗೆ ಹಾಕಿರ್ತೀವಿ. ಸೊ ಆ ಮಿಷಿನ್ನು ನೈಟಲ್ಲಿ ಸ್ಲೀಪ್ ರೆಕಾರ್ಡ್ ಮಾಡುತ್ತೆ. ಏನು ರೆಕಾರ್ಡ್ ಮಾಡುತ್ತೆ? ಸ್ನೋರಿಂಗ್ ರೆಕಾರ್ಡ್ ಮಾಡುತ್ತೆ, ವೆದರ್ ಎಷ್ಟು ಸತಿ ಸ್ನೋರಿಂಗ್ ಮಾಡ್ತಾರೆ ಅಂತ. ಮತ್ತು ಸ್ನೋರಿಂಗ್ ಮಾಡಬೇಕಾದ್ರೆ ನಮ್ಮ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಯಂಗ್ ಇಂಡಿವಿಜುವಲ್ಸ್ ಇರ್ತಾರೆ, ಜಸ್ಟ್ 25, 30, 40 ಇರ್ತಾರೆ ಅಂದ್ಕೊಳ್ಳಿ. ಅವ್ರಿಗೆ ನಾವು ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳೋಕೆ, ಫಸ್ಟ್ ರೆಡ್ಯೂಸ್ ಯುವರ್ ಏಜ್. ಸೊ ಯಾರಿಗೆ ಮೋರ್ ದೆನ್ 50 ಇಯರ್ಸ್ 60 ಇಯರ್ಸ್ ಆಸ್ಟಿಯೋಆರ್ಥರೈಟಿಸ್ ನೀ ಇರುತ್ತೆ, ವಾಕಿಂಗ್ ಮಾಡೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ತೂಕ ಇಳಿಸ್ಲಿಕ್ಕೆ ಕಷ್ಟ ಆಗುತ್ತೆ, ಅಂಥವ್ರಿಗೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ವೆಯ್ಟ್ ಕಮ್ಮಿ ಆಗೋದಿಲ್ಲ, ಸೊ CPAP ಬೇಕೇ ಬೇಕಾಗುತ್ತೆ. ಸರ್, ಗೊರಕೆ ಅನ್ನೋದಕ್ಕೆ ಮೆಡಿಕಲ್ ಟರ್ಮ್ ಏನಿದೆ ಅಂಡ್ ನೀವು ಹೇಗೆ ಡಯಾಗ್ನೋಸ್ ಮಾಡ್ತೀರಾ, ಅಂದ್ರೆ ಅವ್ರಿಗೆ ಏನೇನು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ? ಸೊ ಗೊರಕೆಗೆ ಮೆಡಿಕಲ್ ಟರ್ಮ್ ಇಸ್ ಸ್ನೋರಿಂಗ್ ಆಸ್ ಎ ಲೇಮನ್ ಟರ್ಮ್. ಸೊ ಅದು ಕಾಯಿಲೆ ಹೆಸರು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂದರೆ ದೇರ್ ಇಸ್ ಅಬ್ಸ್ಟ್ರಕ್ಷನ್ ಹಿಯರ್, ಅದು ಟಂಗ್ ಹಿಂದೆ ಬೀಳೋದಕ್ಕೆ ಅಬ್ಸ್ಟ್ರಕ್ಷನ್ ಅಂತೀವಿ. ಸ್ಲೀಪ್ ಅಪ್ನಿಯಾ ಅಂದರೆ ಉಸಿರು ನಿಲ್ಲಿಸೋದು. ಸೊ ಇದು ಹೇಗೆ ಕಂಡುಹಿಡಿಯೋದು? ವೆರಿ ಇಂಪಾರ್ಟೆಂಟ್. ಇದು ಕಂಡುಹಿಡಿಯೋದು ಹೇಗೆ ಅಂದರೆ ಬೈ ಓನ್ಲಿ ಒನ್ ಟೆಸ್ಟ್, ಬರೀ ಒಂದೇ ಒಂದು ಟೆಸ್ಟೇ, ಅದನ್ನು ನಾವು ಸ್ಲೀಪ್ ಸ್ಟಡಿ ಅಂತ ಹೇಳ್ತೀವಿ. ಏನಿಲ್ಲ, ಸ್ಲೀಪ್ ಸ್ಟಡಿಲಿ ಜಸ್ಟ್ ಅವರು ಯಾರ್ಯಾರಿಗೆ ಇದು ಸಮಸ್ಯೆ ಇದೆ, ನಾನು ಇಷ್ಟು ಹೇಳಿದ್ನಲ್ಲ ಅದು ಇದೆ, ಅವರು ಜಸ್ಟ್ ಮಲ್ಕೋಬೇಕಷ್ಟೆ. ನಮ್ಮ ಟೆಕ್ನಿಷಿಯನ್ ಬಂದು ದೇ ವಿಲ್ ಕನೆಕ್ಟ್, ಕೆಲವು ಎಲೆಕ್ಟ್ರೋಡ್ಸ್ ಇರುತ್ತೆ, ತಲೆಗೆ ಒಂದು 3 ಎಲೆಕ್ಟ್ರೋಡ್ EEG ಅಂತೀವಿ, ಮತ್ತು ಸ್ನೋರಿಂಗ್ ಡಿಟೆಕ್ಟ್ ಮಾಡೋಕ್ಕೆ ಒಂದು ಸೆನ್ಸಾರ್ ಇರುತ್ತೆ, ಮತ್ತು ಒಂದು ಚೆಸ್ಟ್ ಬ್ಯಾಂಡ್ ಇರುತ್ತೆ, ಒಂದು ಸ್ಮಾಲ್ ಮಿಷಿನ್ ಇರುತ್ತೆ ಎದೆಗೆ ಹಾಕಿರ್ತೀವಿ. ಸೊ ಆ ಮಿಷಿನ್ನು ನೈಟಲ್ಲಿ ಸ್ಲೀಪ್ ರೆಕಾರ್ಡ್ ಮಾಡುತ್ತೆ. ಏನು ರೆಕಾರ್ಡ್ ಮಾಡುತ್ತೆ? ಸ್ನೋರಿಂಗ್ ರೆಕಾರ್ಡ್ ಮಾಡುತ್ತೆ, ವೆದರ್ ಎಷ್ಟು ಸತಿ ಸ್ನೋರಿಂಗ್ ಮಾಡ್ತಾರೆ ಅಂತ. ಮತ್ತು ಸ್ನೋರಿಂಗ್ ಮಾಡಬೇಕಾದ್ರೆ ನಮ್ಮ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇಫ್ ಎಟ್ ಆಲ್ ಇಟ್ ಈಸ್ ಡ್ರಾಪಿಂಗ್, ಯಾವ ಲೆವೆಲಿಗೆ ಡ್ರಾಪ್ ಆಗ್ತಾ ಇದೆ. ಸೊ ನಾರ್ಮಲಿ ನಮ್ಮ ಸ್ಯಾಚುರೇಷನ್ ಮೋರ್ ದೆನ್ 95 ಇರುತ್ತೆ. ಸ್ನೋರಿಂಗ್ ಇರೋರಿಗೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನೇ ಇರೋರಿಗೆ ಇಟ್ ವಿಲ್ ಗೋ ಡೌನ್ ಅಪ್ ಟು 60%, 50% ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಅದು ಗೊತ್ತಾಗುತ್ತೆ. ಎಷ್ಟು ಸತಿ ಆಗ್ತಾ ಇದೆ, ಎಷ್ಟು ಸತಿ ಡ್ರಾಪ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಡ್ರಾಪ್ ಆಗ್ತಾ ಇದ್ರೆ ಏನಾದರೂ ಉಸಿರು ಕಟ್ತಾ ಇದೀವ ಅಂತ ಗೊತ್ತಾಗುತ್ತೆ. ಮತ್ತು ಪೀರಿಯೋಡಿಕಲಿ ಮೂಮೆಂಟ್ಸ್ ಅಂತ ಇರುತ್ತೆ, ಅದು ಗೊತ್ತಾಗುತ್ತೆ. ಸೊ ಇದೆಲ್ಲ ಗೊತ್ತಾಗೋದು ಸ್ಲೀಪ್ ಸ್ಟಡಿಲಿ ಮಾತ್ರ. ಸೊ ಇವಾಗ ಸ್ನೋರಿಂಗ್ ಅದಕ್ಕೆ ನೀವು ಕೇಳಿದಾಗೆ ಎಲ್ಲರೂ ಗೊರಕೆ ಹೊಡಿತಾರೆ, ಎವ್ರಿಥಿಂಗ್ ನೀಡ್ಸ್ ಟು ಬಿ ಟೇಕನ್ ಕೇರ್. ಆ ಸ್ಲೀಪ್ ಸ್ಟಡಿಲಿ ಗ್ರೇಡಿಂಗ್ ಇರುತ್ತೆ, ಮೈಲ್ಡ್, ಮಾಡರೇಟ್, ಸಿವಿಯರ್. ಸೊ ಕೆಲವರು ಗೊರಕೆ ಸ್ವಲ್ಪ ಹೊಡಿತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಒಂದು ಇಂಡೆಕ್ಸ್ ಬರುತ್ತೆ, ಅಪ್ನಿಯಾ ಹೈಪಾಪ್ನಿಯಾ ಇಂಡೆಕ್ಸ್ ಅಂತ, AHI ಅಂತ ಗೊತ್ತಾಗುತ್ತೆ ಆ ಸ್ಲೀಪ್ ಸ್ಟಡಿಲಿ. ಆ AHI ವ್ಯಾಲ್ಯೂ 5 ಒಳಗಡೆ ಇದ್ರೆ ಅದು ನಾರ್ಮಲ್, 5ರಿಂದ 10 ಇದ್ರೆ ಅದು ಮೈಲ್ಡ್, 10ರಿಂದ 20 ಇದ್ರೆ ಅದು ಮಾಡರೇಟ್, ಮೋರ್ ದೆನ್ 30 ಇದ್ರೆ ಅದು ಸಿವಿಯರ್ ಸ್ಲೀಪ್ ಅಪ್ನಿಯಾ. ಸೊ ಇದು ಗ್ರೇಡಿಂಗ್. ಎಲ್ಲ ಗೊರಕೆ ಹೊಡೆಯೋರ್ಗೂ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಯಾರ್ಯಾರಿಗೆ ಮಾಡರೇಟ್ ಇರುತ್ತೆ ಮತ್ತು ಸಿವಿಯರ್ ಸ್ಲೀಪ್ ಅಪ್ನಿಯಾ ಇರುತ್ತೆ, ಈ AHI ವ್ಯಾಲ್ಯೂ ಇರುತ್ತೆ, ಅಂಥವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು. ಏನಿದು AHI ವ್ಯಾಲ್ಯೂ, ಅಪ್ನಿಯಾ ಹೈಪಾಪ್ನಿಯಾ ಇಂಡೆಕ್ಸ್ ಅಂದರೆ ಗಂಟೆಗೆ ನಾವು ಎಷ್ಟು ಸತಿ ಉಸಿರು ನಿಲ್ಲಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಜಸ್ಟ್ ನಾವು ಇವಾಗ ಒಬ್ಬರು ನೋಡಿದೆ, ಈಸ್ ಎ ಡ್ರೈವರ್, ಟೂರಿಸ್ಟ್, ಒಬೀಸ್ ಪೇಷಂಟ್. ಸೊ ರೀಸೆಂಟ್ಲಿ ಈ ವಾಸ್ ತೂಗುಡಿಸ್ತಾ ಇದ್ರು ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್ ಅಲ್ಲಿ. ಸೊ ಹೀಗೆ ಯಾರನ್ನೋ ಕೇಳಿದ್ರು, ಅವ್ರು ಹೇಳಿದ್ರು ಪಲ್ಮನಾಲಜಿಸ್ಟ್ನ ಮೀಟ್ ಮಾಡಿ ಗೊತ್ತಾಗುತ್ತೆ ಏನು ಅಂತ. ಸೊ ನಾವು ಸ್ಲೀಪ್ ಸ್ಟಡಿ ಮಾಡಿದ್ವಿ. ಅವ್ರದ್ದು AHI ಬಂದ್ಬಿಟ್ಟು 114, 114. ಲೆಸ್ ದೆನ್ 5 ಈಸ್ ನಾರ್ಮಲ್, ಮೋರ್ ದೆನ್ 30 ಈಸ್ ಸಿವಿಯರ್, ತುಂಬಾ ವೆರಿ ಸಿವಿಯರ್. ಸೊ 114 ಸತಿ ಅವರು ಉಸಿರು ನಿಲ್ಲಿಸ್ತಾ ಇದ್ದಾರೆ ನಿದ್ದೆ ಟೈಮಲ್ಲಿ. ಅವಾಗ ಅವ್ರ ಆಕ್ಸಿಜನ್ ಲೆವೆಲ್ 59% ಹೋಗ್ತಾ ಇದೆ. ಈ ಹ್ಯಾಸ್ ವೆರಿ ಸ್ಲೀಪ್ ಅಪ್ನಿಯಾ. ಅವ್ರಿಗಷ್ಟೇ ಅಲ್ಲ, ಕೂತಿರೋ ಪ್ಯಾಸೆಂಜರ್ಸ್ಗೂ ರಿಸ್ಕಿನೇ ಡ್ರೌಸಿ ಆದ್ರೆ. ಸೊ ಎಷ್ಟೋ ಜನ ಪೈಲಟ್ಸ್ ಮತ್ತೆ ಕಮರ್ಷಿಯಲ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ನಮ್ಮ ಹತ್ರ ಬಂದು ಸ್ಲೀಪ್ ಸ್ಟಡಿ ಮಾಡಿಸ್ಕೋತೀವಿ. ಮೆನಿ ಕಂಪನೀಸ್ ಇಟ್ ಈಸ್ ಮ್ಯಾಂಡೇಟರಿ ಟು ಗೆಟ್ ಸ್ಲೀಪ್ ಸ್ಟಡಿ ಡನ್. ಅಂದ್ರೆ ಪ್ರತಿಯೊಬ್ರು ಸ್ಲೀಪ್ ಸ್ಟಡಿ ಮಾಡಿಸ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಜನರಲ್ ಚೆಕಪ್ ಯಾವ ರೀತಿ ನಾವು ಹೆಲ್ತ್ ಮಾಡ್ಕೋತೀವಿ. ಯಾರ್ಯಾರು ಒಬೀಸ್ ಇರ್ತಾರೆ, ವೆರಿ ಇಂಪಾರ್ಟೆಂಟ್. ಸಣ್ಣ ಇರೋರ್ಗೆ ಓಕೆ, ಒಬೀಸ್ ಇರೋರು ಬೆಟರ್ ಟು ಡೂ. ಯಾರ್ಯಾರು ಸ್ನೋರಿಂಗ್ ಮಾಡ್ತಾರೆ, ಜೋರಾಗಿ ಸ್ನೋರಿಂಗ್ ಮಾಡ್ತಿರ್ತಾರೆ, ಮಾಡಿಸ್ಕೊಳ್ಳೋದು ಒಳ್ಳೇದು. ಓಕೆ ಸರ್, ಇನ್ನು ಈ ಗೊರಕೆ ಅಥವಾ ಸ್ಲೀಪ್ ಆಪ್ನಿಯಾಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇವೆ? ಸೊ ಇವಾಗ ನಾನು ಹೇಳಿದಾಗೆ AHI ಯಾರಿಗೆ ಜಾಸ್ತಿ ಇರುತ್ತೆ, ಮಾಡರೇಟ್ ಟು ಸಿವಿಯರ್ ಸ್ಲೀಪ್ ಅಪ್ನಿಯಾ ಇರುತ್ತೆ, ಇದಕ್ಕಿರೋದು ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಒಂದೇ, ಅದನ್ನ CPAP ಅಂತ ಹೇಳ್ತೀವಿ.
ಓಕೆ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್. ಸೊ CPAP ಅಂದ್ರೆ ಅದು ಒಂದು ಮಿಷಿನ್ ಬರುತ್ತೆ, ಡಿವೈಸ್, ಸ್ಮಾಲ್ ಮಿಷಿನ್ ಇರುತ್ತೆ, ಪೋರ್ಟಬಲ್ ಮಿಷಿನ್, ಎಲ್ಲಿ ಬೇಕೋ ಎತ್ಕೊಂಡು ಹೋಗ್ಬೋದು. ಹ್ಮ್. ಸೊ ಆ ಮಿಷಿನ್ ಏನ್ ಮಾಡೋದು, ವಿ ಪುಟ್ ಇಟ್ ಓವರ್ ದಿ ನೋಸ್ ಅಂಡ್ ಮೌತ್, ಈ ತರ ಹಾಕ್ತಿವಿ, ಮಾಸ್ಕ್ ತರ ಇರುತ್ತೆ, ಓಕೆ ಅದು ಹಾಕ್ತಿವಿ CPAP ಮಿಷಿನ್. ಸೊ ಆ ಮಿಷಿನ್ ಜಸ್ಟ್ ಗಾಳಿ ಸ್ವಲ್ಪ ಪ್ರೆಷರ್ ಆಗಿ ಕೊಡುತ್ತಷ್ಟೇ, ಹ್ಮ್. ಪಾಸಿಟಿವ್ ಏರ್ವೇ ಪ್ರೆಷರ್, ಸ್ವಲ್ಪ ಗಾಳಿನ ಪುಷ್ ಮಾಡುತ್ತೆ. ಹ್ಮ್. ಸೊ ದಟ್ ಈ ಕೊಲ್ಯಾಪ್ಸ್ ಆಗಿರೋ ಏರ್ವೇ ಇಟ್ ಕೀಪ್ಸ್ ಇಟ್ ಓಪನ್ ಅಷ್ಟೇ, ಓಕೆ ಅದೊಂದು ಕೆಲಸ ಮಾಡುತ್ತೆ. ಹ್ಮ್. ಸೊ ದಟ್ ಆ ಗಾಳಿ ಇನ್ ಅಂಡ್ ಔಟ್ ಈಸಿಯಾಗಿ ಹೋಗುತ್ತೆ. ಅವಾಗ ಗಾಳಿ ಹೋದ್ರೆ ಆಕ್ಸಿಜನ್ ಕೂಡ ಈಸಿಯಾಗಿ ಹೋಗುತ್ತೆ, ಆಕ್ಸಿಜನ್ ಹೋದ್ರೆ ನೋ ಇನ್ಕ್ರೀಸ್ ಇನ್ ಹಾರ್ಟ್ ರೇಟ್, ಮತ್ತೆ ಮೆದುಳಿಗೆ ಕೂಡ ಆಕ್ಸಿಜನ್ ಈಸಿಯಾಗಿ ಸಿಗುತ್ತೆ. ಸೊ CPAP ಇಸ್ ದಿ ಓನ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಹ್ಮ್. ಮುಂಚೆ ಎಲ್ಲ ಸರ್ಜರಿ ಮಾಡಿಸ್ಕೊತಾ ಇದ್ರು, ಬಟ್ ಮೆನಿ ಟೈಮ್ಸ್ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಅದು ಕಿರುನಾಳಿಗೆ ಅಂತೀವಲ್ಲ, ಅದು ಹಾ. ತೆಗಿಸ್ತಾ ಇದ್ರು ಮುಂಚೆ, ಓಕೆ ಅದು ಊಲೋಪ್ಲಾಸ್ಟಿ ಅಂತ ಹೇಳ್ತಾ ಇದ್ರು. ಹ್ಮ್. ಸೊ ಮೆನಿ ಟೈಮ್ಸ್ ಅದು ಮಾಡಿಸ್ಕೊಂಡ್ರು ಕೂಡ CPAP ಬೇಕಾಗುತ್ತೆ. ಓಕೆ ಸೊ ವಿ ಅಡ್ವೈಸ್ CPAP ಫಾರ್ ಎವ್ರಿ ಒನ್. ಇಟ್ ಹಸ್ ಗಿವನ್ ವೆರಿ ಗುಡ್ ರಿಸಲ್ಟ್ಸ್, ವೆರಿ ಗುಡ್ ರಿಸಲ್ಟ್ಸ್. CPAP Within ನಂತರ ಮತ್ತೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಕಡಿಮೆ ಅಂತೀರಾ? ಸೊ ಅದು ಹೇಗೆ ಅಂದ್ರೆ, ಒಂದ ವೆಯ್ಟ್ ರಿಡಕ್ಷನ್ ಮಾಡ್ಕೋಬೇಕು, ಇಲ್ಲ Okay. CPAP ಡೈಲಿ ಹಾಕೋಬೇಕು, ಓಕೆ ಆ ತರ. ಸೊ ಇವಾಗ ಯಂಗ್ ಇಂಡಿವಿಜುವಲ್ಸ್ ಇರ್ತಾರೆ, ಹ್ಮ್. ಜಸ್ಟ್ 25, 30, ಹ್ಮ್. 40 ಇರ್ತಾರೆ ಅನ್ಕೊಳ್ಳಿ. ಅವ್ರಿಗೆ ನಾವು ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳಕ್ ಹೇಳ್ತೀವಿ. ಓಕೆ ಫಸ್ಟ್ ರೆಡ್ಯೂಸ್ ಯರ್ ವೆಯ್ಟ್. ಹ್ಮ್. ಸೊ ವೆಯ್ಟ್ ರಿಡಕ್ಷನ್ ಮಾಡಿದ ತಕ್ಷಣ ಇದೆಲ್ಲ CPAP. ಕಮ್ಮಿ ಆಗ್ಬಿಡುತ್ತೆ, ಸ್ಲೀಪ್ ಅಪ್ನೆ ಎಲ್ಲ ಕಮ್ಮಿ ಆಗ್ಬಿಡುತ್ತೆ, ಅವಾಗ ಹ್ಮ್. ಟ್ರೀಟ್ಮೆಂಟ್ ಏನು ಬೇಕಾಗೋದಿಲ್ಲ. ಸೊ ಯಾರಿಗೆ ಮೋರ್ ದೆನ್ 50 ಇಯರ್ಸ್ 60 ಇಯರ್ಸ್ ಆಸ್ಟಿಯೋ ಆರ್ಥರೈಟಿಸ್ ನೀ ಇರುತ್ತೆ, ವಾಕಿಂಗ್ ಮಾಡೋಕ್ಕಾಗೋದಿಲ್ಲ, ನಡೆಯಕ್ಕಾಗೋದಿಲ್ಲ, ತೂಕ ಇಳಿಸ್ಲಿಕ್ಕೆ ಕಷ್ಟ ಆಗುತ್ತೆ, ಅಂಥವ್ರಿಗೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ವೆಯ್ಟ್ ಕಮ್ಮಿ ಆಗೋದಿಲ್ಲ, ಸೊ CPAP ಬೇಕೇ ಬೇಕಾಗುತ್ತೆ ಅವ್ರಿಗೆ. ಓಕೆ ಸೊ ಅದು ಆ CPAP ಯೂಸ್ ಮಾಡಿದ್ರೆ ಇದೆಲ್ಲ ನಾನು ಏನೇನು ಹೇಳಿದೆ, BP, ಹಾರ್ಟ್ ಫೇಲ್ಯೂರ್, ಸ್ಟ್ರೋಕ್, ಅದೆಲ್ಲ ಇಟ್ ವಿಲ್ ಪ್ರಿವೆಂಟ್ ಅಪ್ ಟು 80 to 90%. ಓಕೆ ರಿಕರೆಂಟ್ ಅಡ್ಮಿಷನ್ ಆಗೋದು, ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಅದೆಲ್ಲ ಕಮ್ಮಿ ಮಾಡ್ಬೇಕು. ಬ್ಲಡ್ ಪ್ರೆಷರ್ ಕೂಡ ವಿತಿನ್ 1 month ನಾರ್ಮಲ್ ಆಗ್ಬಿಡುತ್ತೆ, ಆ ಥರ. ಸೊ ನೀವು ಯಾವ್ದಾದ್ರು ಕೇಸ್ ಸ್ಟಡೀಸ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀರಾ ಈ ಸ್ಲೀಪ್ ಆಪ್ ನಿಂದ ಬಳಲ್ತಿರೋರು? ಸೊ ಒಂದು ನಾನು ಆಗ್ಲೇ ಟ್ಯಾಕ್ಸಿ ಡ್ರೈವರ್ ಬಗ್ಗೆ ಹೇಳಿದೆ. ಹ್ಮ್. ಸೊ ಇನ್ನೊಂದು ಪೇಷಂಟ್ ಹೀಗೆ ಸುಸ್ತು ಅಂತ ಇದ್ರು, ಇನ್ನೊಬ್ರು ಲೈಕ್ ಸುಸ್ತು ಮತ್ತೆ ಸುಸ್ತಾಗೋದು, ನಡೆಯುವಾಗ ಸುಸ್ತಾಗೋದು, ಬ್ರೀದಿಂಗ್ ಪ್ರಾಬ್ಲಮ್ ಬರೋದು, ಬ್ರೆತ್ಲೆಸ್ನೆಸ್. ಸೊ ಅವರು ಎಲ್ಲಾ ತರ ಡಾಕ್ಟರ್ಸು ವಿಸಿಟ್ ಮಾಡಿದ್ರು, ಹ್ಮ್. ಪಲ್ಮನಾಲಜಿಸ್ಟ್, ಕಾರ್ಡಿಯೋಲಜಿಸ್ಟ್, ಫಿಸಿಷಿಯನ್, ಎಲ್ಲಾ ತರ ರಿಪೋರ್ಟ್ಸು ಕೂಡ ನಾರ್ಮಲ್ ಇತ್ತು. ಹ್ಮ್. ಕಾರ್ಡಿಯಾಕ್ ನಾರ್ಮಲ್, ಎಕ್ಸ್ರೇ ನಾರ್ಮಲ್, CT ಮಾಡಿಸಿದ್ರು ನಾರ್ಮಲ್, PFT ಅಂತೀವಿ ಊದೋ ಟೆಸ್ಟ್, ಅದು ನಾರ್ಮಲ್ ಇತ್ತು, ಎಕೋ ನಾರ್ಮಲ್, TMT ಮಾಡಿಸಿದ್ದಾರೆ ನಾರ್ಮಲ್. ಸೊ ಅವ್ರಿಗೆ ಬೇಜಾರಾಗ್ಬಿಟ್ಟಿತ್ತು ಈಗೇನೆ 1 year. ಸೊ ಎಲ್ಲೋದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ಬಟ್ ಬ್ರೆತ್ಲೆಸ್ನೆಸ್ ಇತ್ತು. ಹ್ಮ್. ಸೊ ಹಾಗೆ ನನಗೆ ಹೀಗೆ ರೆಫರ್ ಬಂತು. ಸೊ ಹೀಗೆ ಗೊರ್ಕೆ ಸ್ವಲ್ಪ ಒಬೀಸ್ ಇದ್ರು. ಸೊ ಗೊರ್ಕೆ ಸಮಸ್ಯೆ ಬಗ್ಗೆ ಕೇಳಿದೆ, ಆ ಟೆಸ್ಟ್ ಮಾಡಿಸಿದೆ, ಗೊರ್ಕೆ ಸಮಸ್ಯೆ ಸ್ಲೀಪ್ ಇತ್ತು, ಸ್ಟಡಿಲಿ ಗೊತ್ತಾಯ್ತು ಮೇಡಮ್. ಸೊ ಗೊರ್ಕೆ ಇತ್ತು, ಸಮಸ್ಯೆ ಇತ್ತು, ಮಾಡರೇಟ್ ಇತ್ತು. CPAP ಹಾಕದೆ ಈ ಈಸ್ ಡೂಯಿಂಗ್ ವೆರಿ ವೆಲ್. ನಾವು ಇವಾಗ ಉಸಿರಾಡೋ ತೊಂದರೆ ಅದೆಲ್ಲ ಇಲ್ವೇ ಇಲ್ಲ ಅವ್ರಿಗೆ. ಸೊ Okay. ತುಂಬಾ ಚೆನ್ನಾಗಿದ್ದಾರೆ. ಡೈಲಿ ಇದು ವೆರಿ ಕಾಮನ್ ಡಿಸೀಸ್, ಬಟ್ ಹೌದು. ಎಷ್ಟೋ ಜನ ಡಾಕ್ಟರ್ಸ್ಗೆ ಗೊತ್ತಿರಲ್ಲ, ಮತ್ತೆ ಪೇಷಂಟ್ಸ್ಗೂ ಗೊತ್ತಿರಲ್ಲ. ಎಷ್ಟು ಜನಕ್ಕೆ ಇದೊಂದು ಅನಾರೋಗ್ಯದ ಸಂಕೇತ ಅನ್ನೋದೇ ಗೊತ್ತಿರೋದಿಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ. ನಾರ್ಮಲ್ ಆಗಿ ನಾವು ಹೇಗೆ ಊಟ ತಿಂಡಿ Yes. ಮಾಡ್ತೀವಿ ಅದೇ ತರ ಗೊರಕೆ ಹೊಡಿತೀವಿ ಅನ್ಕೊಂಡಿರ್ತಾರೆ. ಹೌದು, ಸೊ ಇದ್ರ ಬಗ್ಗೆ ಇರುವಂತಹ ಮಿಸ್ಕನ್ಸೆಪ್ಷನ್ ನ ಸಾಕಷ್ಟು ಕ್ಲಿಯರ್ ಮಾಡಿದ್ರಿ ಸರ್, ಧನ್ಯವಾದ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.